ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ, ನನ್ನ ಹೆಸರು ಶೋಭಾ ಅಂತ. ಈ ಮೂವಿಗೆ ನನಗೆ ಅವಕಾಶ ಕೊಟ್ಟಿರೋ ಕಿರಣ್ ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳ್ತೀನಿ. ನಾನು ಏನು ಮಾತಾಡಬೇಕು ನನಗೆ ಗೊತ್ತಿಲ್ಲ, ನನ್ನ ಮಾತೇ ಬರ್ತಾ ಇಲ್ಲ. ಎಲ್ಲರೂ ನೋಡಬೇಕಿತ್ತು ಈ ಮೂವಿ ವಿನಾಶಕಾಳಿ. ಅಂದರೆ ಎಷ್ಟೋ ಜನರು ತುಂಬ ಇದನ್ನೆಲ್ಲ ನೋಡ್ಬಿಟ್ಟು ತಿಳ್ಕೋಬೇಕು, ಇಂಥ ಮೂವಿ ಬರ್ತಾ ಇದೆ, ಜನಗಳು ಈ ಥರ ನಡೀತಾ ಇದ್ದಾರೆ ಅಂತ ಎಲ್ಲರೂ ನೋಡ್ಬಿಟ್ಟು. ನನ್ನ ಪಾತ್ರ ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದು ಹೆಂಗೆ ಹೇಳಿ, ಅಗೋರಿಗೆ ಆಪೋಸಿಟ್ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಹಿಂದೆ ಆ್ಯಕ್ಟ್ ಮಾಡಿದ್ರೆ ನೀವು ಆ್ಯಕ್ಟಿಂಗ್ ಅಭ್ಯಾಸ ಇದೆಯಾ? ಮಾಡಿದ್ದೀನಿ, ಬಾರಸ್ತಾರ ಸೀರಿಯಲ್ ಮಾಡಿದ್ದೀನಿ, ಮೂವಿ ಅಂತೂ ಮಾಡಿದ್ದೀನಿ. ಇವಾಗ ಮೂವಿಗೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಸಪೋರ್ಟ್ ಮಾಡಕ್ಕೆ ಬಂದಿರೋ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗಿಂತ ಅದ್ಭುತವಾದ ಆಪರ್ಚುನಿಟಿ ಕೊಟ್ಟಿರೋ ನಮ್ಮ ನಿರ್ದೇಶಕರು ಕಿರಣ್ ಸರ್ಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶ್ರೀನಿಧಿ ಅಂತ. ನಾನು ಬೆಂಗಳೂರು ಹುಡುಗಿನೇ. ಮತ್ತು ನಾನು ಸೀರಿಯಲಲ್ಲಿ ವರ್ಕ್ ಮಾಡಿದ್ದೀನಿ, ಮತ್ತು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಲೀಡಾಗಿ ಮಾಡ್ತಿರೋ ಮೊದಲನೇ ಸಿನಿಮಾ ಇದೆ ಅಂತ ಹೇಳ್ಬೋದು. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳ್ದಂಗೆ ಇದು ಒಂದು ಹಾರರ್ ಸಸ್ಪೆನ್ಸ್ ಇರೋವಂಥ ಸಿನಿಮಾ. ಮತ್ತು ನಮ್ಮ ಅತಿ ಆಸೆಯಿಂದ, ಮನುಷ್ಯನ ಅತಿ ಆಸೆಯಿಂದ ಆಗೋ ಪರಿಣಾಮಗಳ ಬಗ್ಗೆ ಈ ಸಿನಿಮಾ ತುಂಬ ಚೆನ್ನಾಗಿ ಹೇಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಇವರೇ ಸರ್ ಮೇನು ಎಲ್ಲ ಸರ್, ಇವರೇ ಬರೋದು. ನಮಸ್ಕಾರ ಮೇಡಮ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ವರ್ಷಿಕಾ ಗೌಡ, ತುಮಕೂರು ಹುಡುಗಿ. ತುಂಬ ಆಸೆಗಳನ್ನ ಕಟ್ಕೊಂಡು ಬೆಂಗಳೂರು ಬಂದೆ. ಒಂದು ಹೊಸದಾಗಿ ಬಂದು ನಾನು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಫ್ರೆಂಡು ಕಿರಣ್ ಅವರು ತುಂಬ ಖುಷಿ ಆಯಿತು. ಈ ಮೂವಿಗೆ ನನಗೆ ಅವಕಾಶ ಕೊಟ್ಟಿರೋದು. ಆಮೇಲೆ ಇನ್ನೂ ನಾನು ತುಂಬ ಆಸೆಗಳನ್ನ ಕಟ್ಕೊಂಡಿದ್ದೆ, ಅದೇನೂ ಆಗ್ತಾ ಇರ್ಬೋದು. ಇದು ನನ್ನ ಫಸ್ಟ್ ಮೂವಿ. ನನಗೆ ಆಪರ್ಚುನಿಟಿ ಕೊಟ್ಟಿದ್ದೆ ನನ್ನ ಫ್ರೆಂಡ್ ಕಿರಣ್ ಅವರು. ಸ್ಟಾರ್ಟಿಂಗ್ ಸ್ಟೋರಿ ಕೇಳಿದಾಗ ತುಂಬ ಖುಷಿ ಆಯಿತು. ಸೊ ಖುಷಿ ಆಯಿತು. ನಮಸ್ಕಾರ, ನನ್ನ ಹೆಸರು ವೈಷ್ಣವಿ ಅಂತ. ನಾನು ಆ್ಯಕ್ಚುಲಿ ಧಾರವಾಡ ಹುಡುಗಿ, ಬಟ್ ಇವಾಗ ಬೆಂಗಳೂರಲ್ಲೇ ಇದ್ದೀನಿ. ಸೊ ಇದು ಬಂದುಬಿಟ್ಟು ಈ ಪ್ರಾಜೆಕ್ಟಿಗೆ ನಾನು ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ನಿಮ್ಮ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಪ್ರಾಜೆಕ್ಟಿಗೆ ನನಗೆ ಕಾಸ್ಟಿಂಗ್ ಮಾಡಿರೋ ಚೇತನ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವಕಾಶ ಒನ್ ಆಫ್ ದ ಲೀಡ್ ಆಗಿ ಅವಕಾಶ ಕೊಟ್ಟಿದ್ದು ಕಿರಣ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಮೂವಿಯಲ್ಲಿ ನಾನು ಅಷ್ಟೇ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರಲ್ಲೇ ಕಾಣಿಸ್ಕೊತೀನಿ. ಆ್ಯಂಡ್ ತುಂಬ ಖುಷಿ ಇದೆ. ಕತೆ ಕೇಳಿದಾಗ ನನಗೂ ಒಂದು ಎಕ್ಸೈಟ್ಮೆಂಟ್ ಬಂತು. ಬಿಕಾಸ್ ಸರ್ ಹೇಳೋ ಒಂದು ವೇ ತುಂಬ ಕ್ರಿಯೇಟಿವ್ ಆಗಿದೆ. ಅವ್ರು ಪ್ಲ್ಯಾನ್ ಮಾಡಿರೋ ಒಂದು ಡೈರೆಕ್ಷನ್ ಸ್ವಲ್ಪ ಯೂನಿಕ್ ಆ್ಯಂಡ್ ಕ್ರಿಯೇಟಿವ್ ಆಗಿ ಬರುತ್ತೆ. ಸೊ ಅದಕ್ಕೆ ಒಂದು ಎಕ್ಸೈಟ್ಮೆಂಟ್ ಇದೆ. ಸೊ ಎಲ್ಲರೂ ಹಾಗೆ ಸಪೋರ್ಟ್ ಮಾಡಬೇಕು. ಹೊಸ ಪ್ರತಿಭೆಗಳು ನೀವೇ ಸಪೋರ್ಟ್ ಮಾಡಬೇಕು. ಸೊ ಇದು ನಾನು ಆಫಿಷಿಯಲಿ ಫಸ್ಟ್ ಮೂವಿ ಮಾಡಿದ್ದೀನಿ. ಮುಂಚೆ ನಾನು ಒಂದು ಆರ್ಟ್ ಮೂವಿ ಮಾಡಿದ್ದೀನಿ, ಅದು ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ಸಿಗೆ ಹೋಗೋದು. ಸೊ ಇವಾಗ ಯಾರು ಮಾತಾಡ್ಬೇಡ ಅಂತೇಳಿ. ಸರ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪಾವನಿ ಅಂತ. ನಾನು ಬೆಂಗಳೂರು ಹುಡುಗಿನೇ. ಇದಕ್ಕಿಂತ ಮುಂಚೆ ನಾನು ಒಂದು ಮೂವಿ ಆಲ್ರೆಡಿ ಸ್ಕ್ರೀನ್ ಮಾಡಿದ್ದೀನಿ, ಒಂದು 2-3 ಪ್ರಾಜೆಕ್ಟ್ಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಸರ್ ನನಗೆ ಈ ಮೂವಿಯಲ್ಲಿ ಅವಕಾಶ ಕೊಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಆ್ಯಂಡ್ ದಾಸ್ ಸರ್ ನನ್ನ ಈ ಮೂವಿ ಕ್ಯಾಸ್ಟ್ ಮಾಡಿದ್ದೀನಿ. ಸರ್ ನಾನು ಒನ್ ಆಫ್ ದ ಲೀಡ್ ಇದೇ ಫಸ್ಟ್ ಏನು ಮಾಡೋದು? ಹಾಂ ಸರ್, ಇದಕ್ಕಿಂತ ಮುಂಚೆ 2 ಫಿಲಮ್ ಅಗ್ರಿಮೆಂಟ್ ಆಗಿದೆ. ಇದಕ್ಕಿಂತ ಮುಂಚೆ 2 ಮೂವಿ ಅಗ್ರಿಮೆಂಟ್ ಆಗಿದೆ, ಬಟ್ ಈಗ ಸ್ಟಾರ್ಟ್ ಆಗಿದೆ. ನೀವು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್? ಸರ್ ನಾನು ಹಂಗೆ ಮನೆಯಲ್ಲೇ ಮಾಡಿಕೊಂಡು ಕಲ್ತ್ಕೊಂಡು ಇದು ಮಾಡ್ತೀನಿ. ಆ್ಯಕ್ಟಿಂಗ್ ಸ್ಕೂಲಲ್ಲಿ ಹೋಗಿದ್ದೆ. ಈ ಸಿನಿಮಾಗೆ ಹೆಂಗೆ ಸೆಲೆಕ್ಟ್ ಆದ್ರಿ? ಸರ್ ನನ್ನ ದಾಸ್ ಅವರು ಮತ್ತು ನವೀನ್ ಅವರು ನನ್ನ ಕ್ಯಾಸ್ಟಿಂಗ್ ಮಾಡಿದ್ರು, ಆಮೇಲೆ ನಾನು ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಚನಾ, ನಾನು ಬೆಂಗಳೂರು ಹುಡುಗಿನೇ. ಸೊ ಈ ಸಿನಿಮಾ ಹೆಸರು ವಿನಾಶಕಾಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ಇಲ್ಲಿ ಬಂದಿರೋರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಕಿರಣ್ ಸರ್ಗೆ ಥ್ಯಾಂಕ್ಸ್ ನನ್ನ ಲೀಡಾಗಿ ತೊಗೊಂಡಿದ್ದಕ್ಕೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಏನಂದರೆ ಶ್ರೇಯಾ ಅಂತ ಇದೆ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಹೇಗೆ ಅಂದರೆ ಇವ್ರು ಹೇಳಿದ ಥರ ಒಂದು ಶಾರ್ಟ್ಕಟ್ಟಲ್ಲಿ ನಾವು ಹೇಗೆ ದುಡ್ಡನ್ನ ಮಾಡ್ತೀವಿ ಅನ್ನೋದೇ ಒಂದು ಕಾನ್ಸೆಪ್ಟ್. ಸೊ ನನ್ನ ಲೈಫಲ್ಲಿ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಆಗಿರ್ತೀನಿ. ನನ್ನ ತಂದೆ ಇರಲ್ಲ, ನನ್ನ ತಾಯಿ ಇರ್ತಾರೆ. ಅವರು ಡಬಲ್ ಡಿಗ್ರಿ ನನಗೆ ಕಷ್ಟಪಟ್ಟು ಓದಿಸಿರ್ತಾರೆ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದು ನಾನು ಏನು
ಬೇರೆ ಸಿನಿಮಾ ಮಾಡಿದ್ದಿಲ್ಲ, ಬೇರೆ ಯಾವ ಸಿನಿಮಾ ಮಾಡಿದ್ದಿಲ್ಲ? ಹೆಗ್ಗ ಅಂತ ರಿಲೀಸ್ ಆಗಿದೆಯಾ ಇಲ್ಲ ಟ್ರೇಲರ್ ಅಷ್ಟೇ ರಿಲೀಸ್ ಆಗಿದೆ, ಆನ್ಗೋಯಿಂಗ್ ಸಿನಿಮಾ. ಎರಡನೇ ಸಿನಿಮಾ ಅದಕ್ಕಿಂತ ಮುಂಚೆ ಮಾಡಿದ್ದೀನಿ, ಎರಡು ಮಾಡಿದ್ದೀರಾ? ಸೀರಿಯಲ್ ಮಾಡಿದ್ದೀನಿ, ಆ್ಯಡ್ ಶೂಟ್ಸ್, ಆಲ್ಬಮ್ ಸಾಂಗ್ಸ್ ಮತ್ತು ಶಾರ್ಟ್ ಮೂವೀಸ್ ಅಂತೂ ಮಾಡ್ತಾ ಇರ್ತೀನಿ. ತುಂಬ ಮಾಡಿದ್ದೀನಿ. ಇಲ್ಲಿರೋ ನಮ್ಮ ಮಾಧ್ಯಮ ಮಿತ್ರಗಳಿಗೂ ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನಾನು ಧನ್ಯವಾದ ಹೇಳ್ತಿದ್ದೀನಿ. ನಾನು ಕಿರಣ್ ಕುಮಾರ್ ಎಸ್. ನಾನು ವಿನಾಶಕಲೆಯಲ್ಲಿ ನಿರ್ದೇಶನ ಮಾಡ್ತಾಯಿದ್ದೀನಿ, ಹೊಸ ಸಿನಿಮಾ. ನನ್ನ ನಾನು ಕಾಣೆ ಆಗಿದ್ರಲ್ಲಿ ಅಸಿಸ್ಟೆಂಟ್ ವರ್ಕ್ ಮಾಡಿದ್ದೆ, ಆಮೇಲೆ ಗಾರ್ಡನ್ಸ್ ವರ್ಕ್ ಮಾಡಿದ್ದೆ, ಆಮೇಲೆ ಅಟ್ಲೆಸ್ ವರ್ಕ್ ಮಾಡಿದ್ದೆ, ಅಷ್ಟೇ ಡೇಟರ್ ವರ್ಕ್ ಮಾಡ್ತಾಯಿದ್ದೆ. ಇವಾಗ ನನಗೆ ಒಂದು ಸಿನಿಮಾ ಮಾಡೋಕ್ಕೆ ಆಸೆ ಆಯಿತು. ನಾನೊಂದು ಕತೆ ಮಾಡಿ ಈಗ ನಮಗೆ ಹೊಸ ಕಲಾವಿದರಿಗೆ ಒಂದು ಮಾಡ್ಬೇಕಂತ ಆಸೆ ಆಯಿತು. ಇವತ್ತು ನಮಗೆ ಪ್ರೊಡ್ಯೂಸರ್ಸು ಇಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಹೊಸ ಸಿನಿಮಾ ಮಾಡ್ತಾಯಿದ್ದೀವಿ ನಾವು. ವಿನಾಶಕಾಲೆ ಅಂದರೆ ಏನು? ವಿನಾಶಕಾಲೆ ಅಂತಂದರೆ ಜನ ಶಾರ್ಟ್ ಟೆಂಪರ್ ಹೋದಾಗ ವಿಪರೀತ ಬುದ್ಧಿ ಅಂತಾರೆ, ಅಂದರೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ. ಅದೇ ನಾವು ವಿನಾಶಕಾಲೆ ಅಂತ ಕೊಟ್ಟಿದ್ದೀವಿ. ಸ್ಟ್ರಾಂಗ್ ಟೆಂಪರಲ್ಲಿ ದುಡ್ಡು ಮಾಡೋಕ್ಕೆ ಹೋದಾಗ ಏನನ್ನು ಹಾಕ್ತಾರೆ ಅಂದರೆ ಕಥೆ ಇದು. ಈಗ ಒಂದು ದೈವ ಸಂಬಂಧಪಟ್ಟ ಕೈ ಹಾಕಾಗ ಏನನ್ನು ಹಾಕ್ತಾರೆ ಅಂದರೆ ಕಥೆ ಇದು. ಇವ್ರು ಪಾಸ್ಟಲ್ಲಿ ಹೋದ್ಮೇಲೆ ಬರಲ್ಲ ಅದೇ. ಬೇರೆ ಯಾರು ಇದ್ದಾರೆ ಆರ್ಟಿಸ್ಟ್ಗಳು ಎಲ್ಲ ಮಾತಾಡ್ತಿದ್ದೀವಿ ಸರ್, ಅಥವಾ ಶೋಭರಾಜ್ ಹತ್ರ ಮಾತಾಡ್ತಿದ್ದೀವಿ, ಎಲ್ಲ ಫೈನಲ್ ಮಾಡ್ತಾಯಿದ್ದೀವಿ ಆರ್ಟಿಸ್ಟ್ಗಳು. ಜಾನರ್ ಏನು ಜಾನರ್ ಬರುತ್ತೆ ಸರ್ ಸಿನಿಮಾ ಜಾನರ್? ಜಾಲ ಬಂದು ಹಾರರು ಸಸ್ಪೆನ್ಸ್ ಆಯ್ತಲ್ಲಿ. ಈಗ 7 ಜನ ಏನು ಮಾಡ್ತಾರೆ? ಇವರು ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಎಲ್ಲ ಹೋಗ್ತಾರಾ? ಯಾವ ಬಂಗ್ಲಲ್ಲಿ ಇರ್ತಾರಾ? ಇಲ್ಲ, ಎಲ್ಲ ಒಂದು ಮಿಡಲ್ ಕ್ಲಾಸಲ್ಲಿ ಹುಟ್ಟಿರ್ತಾರೆ. ಎಲ್ಲರಿಗೂ ರಿಚ್ ಆಗ್ಬೇಕು ಆಸೆ ಇರ್ತದೆ, ಅಂದರೆ ದೊಡ್ಡ ಲೈಫ್ ಅಚೀವ್ ಮಾಡ್ತಾರೆ ಹೋಗ್ತಾರೆ. ಅವಾಗ ಸ್ಟಾರ್ಟ್ ಟೇಪಲ್ಲಿ ದುಡ್ಡು ಮಾಡೋಕ್ಕೆ ಪ್ಲಾನ್ ಆಗ್ತಾರೆ. ಯಾವಾಗ ದೊಡ್ಡ ಕೈ ಹಾಕಕ್ಕೆ ಹೋಗೋದು ಅವಾಗ ಏನಾಗ್ತದೆ ಮೇಡಮ್, ಇದು ರಿಯಲ್ ಆಗಿ ಆಗಿದೆ, ಅದಕ್ಕೋಸ್ಕರ. ಎಲ್ಲಿದ್ದೀನಿ ಕತೆ ಎಲ್ಲಿದ್ದು ರಿಯಲ್ ಆಗಿ ಸಿಕ್ಕಿರೋದು? ಅದು ಸರ್ ನನ್ನ ನನ್ನ ಸ್ನೇಹಿತರಲ್ಲಿ ಆಗಿದೆ ಆ ಥರ. ಶಾರ್ಟ್ ಟೇಪರ್ಗೆ ಮಾಡೋಕ್ಕೆ ಹೋಗಿ ತುಂಬಾ ಅನುಭವಿಸಿದ್ದಾರೆ, ಅದು ನಾವು ಕಣ್ಣಲ್ಲಿ ನೋಡಿದ್ದೀವಿ. ಅದಕ್ಕೋಸ್ಕರ ಈ ಕತೆ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಇವ್ರ ಜೊತೆಲೇ ಇರ್ತಾರಾ? ಎಲ್ಲ ಜೊತೆಗೆ ಇರ್ತಾರೆ, ಸಿನಿಮಾ ಎಂಡ್ ಜೊತೆಲೆ ಎಲ್ಲ ಜೊತೆಗೆ ಇರ್ತಾರೆ. ಇದು ಕಾಲೋನಿಯಲ್ಲಿ ನಡೆಯೋ ಸ್ಟೋರಿನ ಇದು? ಇದು 7 ಜನ ಅಂದರೆ ಒಂದು ಅಲ್ಲ ಸರ್, ಇದು ಹೆಂಗಂತಂದರೆ ಆಲ್ಮೋಸ್ಟ್ ಇದು ಒಳ್ಳೊಳ್ಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಹುಟ್ಟಿರ್ತಾರೆ. ರಿಚಾಗಿ ಬದುಕಬೇಕು ಆಸೆ ಇರುತ್ತೆ. ಏಕೆ ಅವ್ರಿಗೆ ಎಜುಕೇಷನ್ಸ್ ಮಾಡಿ ದುಡ್ಡು ಮಾಡೋಕ್ಕಾಗಲ್ಲ, ಒಳ್ಳೆ ಕಡೆ ಸ್ಯಾಲ್ರಿ ಸಿಗಲ್ಲ. ಸ್ಟಾರ್ಟ್ ಟೇಪರ್ಗೆ ಹೋದಾಗ ನಾವೇನನ್ನು ಮಾಡಬೇಕನ್ನೋದಕ್ಕೋಸ್ಕರನೇ ಇದು ಹೋಗುತ್ತೆ. ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. 7 ಜನಕ್ಕೆ 7 ಜನ ಹೀರೋ ಇರ್ತಾರೆ ಹಿಂಗೆ ಸರ್? ಇದರಲ್ಲಿ ಎಲ್ಲ ಫ್ರೆಂಡಾಗಿ ಹೋಗ್ತಾರೆ. ಫ್ರೆಂಡ್ ಹೀರೋ ಎಷ್ಟು ಜನ ಇರ್ತಾರೆ? ಜೋಡಿ ಇರಲ್ವಾ? ಜೋಡಿ ಎಲ್ಲ ಫ್ರೆಂಡ್ಸ್ ಆಗಿ ಹೋಗೋದು. ಅಲ್ಲಿ ಜೋಡಿ ಆಗಲ್ಲ, ಜೋಡಿ ಆಗಲ್ಲ. ಹೀರೋಗಳು ಸ್ವಲ್ಪ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಫೈನಲ್ ಆಗಿಲ್ಲ ಕೆಲವರು, ಅದಕ್ಕೋಸ್ಕರ. ಹೀರೋ ಇದ್ದಾರೆ. ಎಷ್ಟು ಜನ ಅಂತ ಹೇಳ್ತಾರೆ ಹೀರೋಗಳು? 5 ಜನ ಹುಡುಗರು, 5 ಜನ ಹುಡುಗಿರು, ಇವರೆಲ್ಲ ಕ್ಯಾಟಗರೈಸ್ ಮಾಡ್ತಾರೆ. ಸಾಂಗ್ಗಳು ಎಷ್ಟಿದೆ? ಸಾಂಗ್ಸ್ 3 ಸಾಂಗ್ಸ್. ಎಲ್ಲೆಲ್ಲ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಎಲ್ಲ ಬಂದು ಚಿಕ್ಕಮಂಗ್ಳೂರು ಶೂಟಿಂಗ್ ಪ್ಲಾನ್ ಮಾಡ್ತಾ ಇದ್ದೀವಿ. ಬೆಂಗಳೂರಿಲ್ಲ, ಚಿಕ್ಕಮಂಗ್ಳೂರು. ಅಲ್ಲೇ ಒಂದೇ ಶೂಟ್ ಇಲ್ಲ? ಅಲ್ಲೇ ಒಂದೇ ಶೂಟಿಂಗ್ ಅಲ್ಲೇ ಹೋದ್ರೆ ಒಂದೇ ಶೂಟಿಂಗ್ ಮಾಡ್ಕೊಂಡು ಅಲ್ಲೇ. ಯಾವತ್ತಿಂದ ಶೂಟಿಂಗ್ ಸ್ಟಾರ್ಟ್? ಮಾರ್ಚ್ ಸ್ಟಾರ್ಟ್ ಮಾಡ್ತೀವಿ ಸರ್. ಮಾರ್ಚ್ ಪೂಜೆ ಅಷ್ಟೇ? ಮಾರ್ಚ್ ಸ್ಟಾರ್ಟ್ ಮಾಡ್ತೀವಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.